ಇದಾಯ್ತಾ ನಿಮ್ಮ ಆತ್ಮಕ್ಕೆ ಮುಕ್ತಿ ಸಿಕ್ಕಿದೆಯಾ? ನಿಮ್ಗೆ ವಾಮಾಚಾರ ಅಂತ ಹೇಳಿದ್ನಲ್ಲ, ಆ ಮೂಲೆಯಲ್ಲಿ ಆಗ್ತಾ ಇದೆ. ದೇವಭೂತಗಳನ್ನ ಯಾರು ನಂಬಲ್ಲ ಅಲ್ವಾ? ನಾನು ಕೂಡ ನಂಬಲ್ಲ. ಇವತ್ತು ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ, ಆ ಜಾಗಕ್ಕೆ ಹೋಗ್ತಿದೀವಿ. ತುಂಬಾನೇ ಭಯಂಕರವಾಗಿರುತ್ತೆ. ಆ ಜಾಗದಲ್ಲಿ 5 ವರ್ಷ ಹಿಂದೆ ಒಂದು ಅನುಸೂಯ ಅಂತ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅದೇ ಜಾಗದಲ್ಲಿ ಒಂದು ಗೇಮ್ ಆಡ್ತಾ ಇದೀವಿ. ಆ ಗೇಮ್ ಬಂದ್ಬಿಟ್ಟು ಚಾರ್ಲಿ ಅಂತ. ಇದೊಂದು ನಿಮ್ಗೆ ಕಾಮಿಡಿ ಅನ್ಸ್ಬೋದು, ಬಟ್ ಇದೊಂದು ನಿಜಕ್ಕೂ ಸ್ಪೆಷಲ್ ಆಗಿರುತ್ತೆ ಈ ಗೇಮು. ಅಂದ್ರೆ ಒಂದು ಆತ್ಮ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ಬೋದು ಈಸಿಯಾಗಿ. ಸೊ ಗೈಸ್, ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಏನೇನ್ ಆಗುತ್ತೆ ಎಲ್ಲ ತೋರಿಸ್ತೀವಿ. ಅಂಡ್ ಸ್ಕಿಪ್ ಮಾತ್ರ ಮಾಡ್ಬಿಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಏನು ಕೂಡ ಗೊತ್ತಾಗಲ್ಲ. ಓಕೆ ಗೈಸ್, ಲೆಟ್ಸ್ ಗೋ. ಈಗ ಸ್ಪಾಟಿಗೆ ಬಂದಿದ್ದೀವಿ. ನೀವು ಎಲ್ಲ ದೇವಭೂತ ನಂಬಲ್ಲ ಅಲ್ವಾ? ಈಗ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಯಾವ ಥರ ಇರುತ್ತೆ ಏನೋ ಗೊತ್ತಿಲ್ಲ, ಬಟ್ ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 2:45 ಆಗಿದೆ. ಗೈಸ್, ಈಗ ಏನು ನೋಡ್ತಾ ಇದ್ರೆ ಈ ಮರ, ಇದೇ 5 ವರ್ಷ ಹಿಂದೆ ಇದೇ ಮರದಲ್ಲಿ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ಲು. ಆ ಹುಡುಗಿ ಹೆಸರು ಬಂದ್ಬಿಟ್ಟು ಅನುಸೂಯ ಅಂತ. ಆ ಹುಡುಗಿ ಬಂದ್ಬಿಟ್ಟು ಮನೇಲಿ ಏನೋ ಫ್ಯಾಮಿಲಿ ಇಶ್ಯೂ ಮತ್ತೆ ಜಸ್ಟ್ ಇನ್ನೋ ಹುಡುಗಿ ಸೆಕೆಂಡ್ PUC ಹುಡುಗಿ. ಆ್ಯಂಡ್ ಇನ್ನೊಂದು ಹುಡುಗನ್ನ ಲವ್ ಕೂಡ ಮಾಡ್ತಾ ಇದ್ಲು. ಫ್ಯಾಮಿಲಿ ಪ್ರೆಷರಿಂದ ಇದೇ ಮರದಲ್ಲಿ ಈ ಕೊಂಬೆ ಇದೆಯಲ್ಲ, ಈ ಕೊಂಬೆಯಲ್ಲಿ ಸೂಸೈಡ್ ಮಾಡ್ಕೊಂಡಿದ್ರು. ಇಲ್ಲಿರೋ ಜನಗಳು ಏನು ಹೇಳ್ತಾರೆ, ಈ ಜಾಗಕ್ಕೆ ಹೋಗ್ಬೇಡಿ, ಈ ಜಾಗದಲ್ಲಿ ತುಂಬಾನೇ ಅಂದರೆ ಆತ್ಮಗಳು ಸಂಚಾರ ಆಗ್ತಿರುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಇದೆ ಹಾಗೆ ಹೇಗೆ ಅಂತ ಅಂತಿದ್ದಾರೆ. ಸೊ ನಾವು ತುಂಬಾನೇ ಎಫರ್ಟ್ ಹಾಕ್ಬಿಟ್ಟು ಈ ಜಾಗಕ್ಕೆ ಬಂದು ಒಂದು ಎಕ್ಸ್ಪೆರಿಮೆಂಟ್, ಇಲ್ಲಿ ಏನೋ ಆತ್ಮ ಇದೆ ಏನು ಅಂತ ನಮಗೆ ಗೊತ್ತಿಲ್ಲ, ಬಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ಬಂದ್ಬಿಟ್ಟು ತುಂಬಾನೇ ವಾಮಾಚಾರಗಳು ನಡೀತಾ ಇರುತ್ತೆ ಈ ಜಾಗದಲ್ಲಿ. ಅಂದರೆ ಇಲ್ಲಿ ಕೆಲವು ಅಮಾವಾಸ್ಯೆ ಟೈಮ್ನಲ್ಲಿ ವಾಮಾಚಾರಗಳು ನಡೀತಾ ಇರುತ್ತೆ. ಇಲ್ಲಿರೋ ಜನಗಳನ್ನ ಇದನ್ನ ಹೇಳ್ತಿರ್ತಾರೆ, ಇಲ್ಲೆಲ್ಲ ನಡೀತಿರುತ್ತೆ, ಈ ಟೈಮ್ನಲ್ಲಿ ಎಲ್ಲೆಲ್ಲ ಹೋಗಬೇಡಿ ಅಂತ. ಜಾಗ ಮಾತ್ರ ತುಂಬಾನೇ ಭಯಂಕರವಾಗಿದೆ. ಗೈಸ್, ಮಧ್ಯರಾತ್ರಿ 3 ಗಂಟೆಲಿ ಕರ್ಕೊಂಡ್ಬಂದಾನೆ ದೆವ್ವ ಭೂತ ಐತೆ ಅಂತ. ನಿಜಕ್ಕೂ ನಂಗೆ ನಗು ಬರ್ತೈತೆ ಗೈಸ್. ನೋಡೋಣ ಬನ್ನಿ ಏನಾಗುತ್ತೆ. ಗೈಸ್, ಈ ಗೇಮ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 2 ಪೆನ್ಸಿಲು ಮತ್ತು ಒಂದು ಹಾಳೆ ಮತ್ತು ಒಂದು ಕ್ಯಾಂಡಲ್. ಕೇಳೋ ಕಾಮಿಡಿ ಅನ್ಸ್ಬೋದು, ಬಟ್ ಇದು ನಿಜವಾಗ್ಲೂ ಸತ್ಯ. ಯಾಕಂದರೆ ಒಂದು ಕಂಟ್ರಿಲಿ ಹೇಳಿದ್ನಲ್ಲ, ಸೌತ್ ಅಮೇರಿಕಾದಲ್ಲಿ ಈ ಗೇಮ್ನ ಸ್ಟಾರ್ಟ್ ಮಾಡಿ ಅದು ಕೊನೆಗೆ ಸೀರಿಯಸ್ ಆಯಿತು ಮ್ಯಾಟ್ರು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ಎಲ್ಲ ಸೆಟಪ್ ಆಗಿದೆ ನೋಡಿ. ಪೆನ್ಸಿಲ್ಲು ಮತ್ತು ಪೇಪರು ಮತ್ತು ಕ್ಯಾಂಡಲ್. ಸೊ ಇಷ್ಟೇ ಬೇಕಾಗಿರೋದು ಇದಕ್ಕೆ. ಸೊ ಸ್ಟಾರ್ಟ್ ಮಾಡೋಣ. ಗೇಮ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮ್ಯಾಟ್ರ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವೇನಾದರೂ ಆ ಆತ್ಮ ಇಲ್ಲಿದೆ ಅಂದರೆ ನಾವು ಕ್ವಶನ್ ಕೇಳ್ತೀವಿ 3 ಸಲ. ಆತ್ಮ ಇದೆ ಅಂದರೆ ಲೈಕ್ ಚಾರ್ಲಿ ಯಾರು ಇದೆ ಅಂತ ನಾವು ಕೇಳ್ತೀವಿ. 3 ಸಲ ಕೇಳಿ ಅಕಸ್ಮಾತ್ ಎಸ್ ಅಂತ ಟರ್ನ್ ಆಯಿತು ಅಂದರೆ ನಿಜಕ್ಕೂ ಇಲ್ಲಿ ಯಾವುದೋ ಒಂದು ಆತ್ಮ ಇದೆ ಅಂತ ಅರ್ಥ. ಓಕೆನಾ? ಇದನ್ನ ಕಾಮಿಡಿಯಾಗಿ ತಗೋಬೇಡಿ, ಇದು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅಂಡ್ ಇನ್ನೊಂದು, ನಾವು ಪ್ರತಿ ಕ್ವಶನ್ ಏನಾದರೂ ಕೇಳಿದಾಗ ಅದೇನಾದ್ರೂ ಮೂವ್ಮೆಂಟ್ ಆಯಿತು ಅಂದರೆ ನಿಜಕ್ಕೂ ಇಲ್ಲಿ ಯಾವುದೋ ಒಂದು ಆತ್ಮಗಳು ಇದಾವೆ, ಅಂದರೆ ನೆಗೆಟಿವ್ ಎನರ್ಜಿ ಇದೆ ಅಂತ. ಸೊ ಗೇಮ್ ಸ್ಟಾರ್ಟ್ ಮಾಡೋಣ ಬನ್ನಿ. ಚಾರ್ಲಿ ಆರ್ ಯು ದೇರ್? ಚಾರ್ಲಿ ಆರ್ ಯು ದೇರ್? ಚಾರ್ಲಿ ಆರ್ ಯು ದೇರ್? ಓ, ಏನ್ ಹಿಂಗೆ? ನಿಜವಾಗ್ಲೂ ಸೈಕ್ ಆಗ್ತೈತೆ. ನಿಜಕ್ಕೂ ಇದು ಹೆಂಗ್ ತಿರುಗ್ತು ನಮ್ಗಂತೂ ಗೊತ್ತಿಲ್ಲ. ನೋಡಿ, ನಾವು ಇಬ್ಬರೇ ಇರೋದು. ನೋಡಿ ಗಾಯ್ಸ್, ಇಬ್ಬರೇ ಇರೋದು. ಗೇಮ್ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ ಯಾವ್ಯಾವ ಥರ ಏನೇನಾಗುತ್ತೆ, ಬನ್ನಿ ನೋಡೋಣ. ಆ ಆತ್ಮ ಜೊತೆ ಪೂರ್ತಿ ಮಾತಾಡೋಣ. ಈಗ ಪೆನ್ಸಿಲ್ ಸರಿ ಮಾಡ್ತೀವಿ. ಈಗ ಈ ಆತ್ಮ ಜೊತೆ ಈಗ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಯಾವುದೇ ಆತ್ಮ ಇದ್ರೂ ನಿಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದೀವಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ನೀವು ನಮಗೆ ಯಾವುದೇ ರೀತಿ ತೊಂದರೆ ಕೊಡೋಕೆ ಹೋಗ್ಬಿಡಿ. ಕಳೆದ 5 ವರ್ಷ ಹಿಂದೆ ಅನುಸೂಯ ಅಂತ ಒಬ್ರು ಸೂಸೈಡ್ ಮಾಡ್ಕೊಂಡಿದ್ರು. ನೀವು ಇಲ್ಲೇ ಇದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಆತ್ಮಕ್ಕೆ ಏನಾದರೂ ಮುಕ್ತಿ ಸಿಕ್ಕಿದೆಯಾ ಹೇಳಿ? ನಿಮ್ಮ ಆತ್ಮಕ್ಕೆ ಮುಕ್ತಿ ಸಿಕ್ಕಿದೆಯಾ? ಗೈಸ್, ನಿಜಕ್ಕೂ ಇಲ್ಲೇನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಪ್ರತಿಯೊಂದು ಮೂಮೆಂಟ್ನ ಅದು ಗೊತ್ತಾಗ್ತಿದೆ. ನಾವು ಕೇಳಿದ ಪ್ರಶ್ನೆಗೆ ಅದು ಉತ್ತರ ಕೂಡ ಕೊಡ್ತಾ ಇದೆ. ಮುಂದಿನ ಪ್ರಶ್ನೆ ಕೇಳೋಣ ಬನ್ನಿ. ಕಳೆದ 5 ವರ್ಷ ಹಿಂದೆ ನೀವು ಯಾರನ್ನೋ ಇಷ್ಟಪಟ್ಟಿದ್ದೀರಾ ಅಂತ ಕೇಳ್ಪಟ್ಟಿದ್ದೀವಿ. ಅದು ನಿಜನಾ? ಏನ್ ನಡೀತಿದೆ ಒಂದು ಗೊತ್ತಾಗ್ತಿಲ್ಲ ನಿಜಕ್ಕೂ. ಹೋಗೋಣ, ನನ್ನ ಕೈಯಾಗ ಆಗ್ತಾ ಇಲ್ಲ. ಒಂದು 5 ನಿಮಿಷ ಇರೋ ಗುರು, ಏನಾಗಲ್ಲ. ಬಾರಲ್ಲಿ ನನ್ನ ಕೈಯಾಗ ಆಗ್ತಾ ಇಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇಲ್ಲ. ಒಂದು 5 ನಿಮಿಷ ಇರೋ, ಏನಾಗಲ್ಲ. ನಿಮಿಷ ಇರೋ. ವಾಮಾಚಾರ ಅಂತ ಹೇಳಿದ್ನಲ್ಲ, ಆ ಮೂಲೆಯಲ್ಲಿ ಆಗ್ತಾ ಇದೆ, ಬಟ್ ಅಲ್ಲಿಗೆ ಹೋಗಕ್ಕಾಗಲ್ಲ. ನಿಜಕ್ಕೂ ಭಯ ಆಗ್ತಿದೆ. ಅದು ನಾವು ಅಲ್ಲಿ ಹತ್ರಕ್ಕೆ ಹೋಗಕ್ಕಾಗಲ್ಲ. ಕಾಣಿಸ್ತಾ ಇದೆ ನಿಮಗೆ? ಏನೋ ಮಾಡ್ತಾನೆ ಅಲ್ಲಿ ಅವನು. ಅಲ್ಲ, ಕಾಣಿಸ್ತಾ ಆಯ್ತಾ? ಕಾಣಿಸ್ತಾ ಇದೆ. ಗೈಸ್ ನೋಡಿ, ತೋರಿಸ್ತೀನಿ. ಇದೇ ಅನುಸೂಯ ಕಳೆದ 5 ವರ್ಷ ಹಿಂದೆ ಸಾಯಕ್ಕೂ ಮುಂಚೆ ಒಂದು ಹುಡುಗನ ತುಂಬಾನೇ ಇಷ್ಟಪಟ್ಟಿರ್ತಾಳೆ. ಆದರೆ ಕಳೆದ 5 ವರ್ಷ ಹಿಂದೆ ತುಂಬ ಒಬ್ಬನ್ನ ಇಷ್ಟಪಟ್ಟಿರ್ತಾಳೆ. ಆದರೆ ಅದೇ ಸಮಯದಲ್ಲಿ ಸೂಸೈಡ್ ಕೂಡ ಮಾಡ್ಕೊತಾಳೆ. ಅವಳ ಆಸೆ ಯಾವುದೂ ಕೂಡ ನೆರವೇರಲ್ಲ. ಆ ಪ್ರಶ್ನೆನ ಕೇಳೋಣ ಬನ್ನಿ. ಕಳೆದ 5 ವರ್ಷ ಹಿಂದೆ ನೀವು ತುಂಬಾನೇ ಇಷ್ಟಪಟ್ಟಿರ್ತೀರ ಒಬ್ಬ ಹುಡುಗನ, ಅದು ನಿಜನಾ? ಆಯಿತು, ನಾವು ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ನೀವು ಯಾವುದೇ ರೀತಿ ತೊಂದರೆ ಕೊಡಬೇಡಿ. ನೀನು ನಿಜವಾಗ್ಲೂ ತಪ್ಪು ನಿರ್ಧಾರ ತಗೊಂಡಿದ್ಯಾ. ನೀನು ಸಾಯ್ಬಾರ್ದಾಗಿತ್ತು, ಬಟ್ ನಿನ್ ಯಾವ ಆಸೆನೂ ನೆರವೇರಿಲ್ಲ ಆ್ಯಕ್ಚುಲಿ.
ವಿಡಿಯೋ ಬಾರು ಬ್ಲೀಡಿಂಗ್ ಆಗ್ತಾಯಿತ್ತು, ತಡ್ಕೊಳಕ್ ಆಗ್ತಾ ಇಲ್ಲ, ಏನಾಯ್ತು? ಕಿವಿ ಎಲ್ಲ ನೋಡ್ತೈತೆ, ಇದಾಯ್ತಾ? ವಿಡಿಯೋ ಇದಾಯ್ತಾ? ಆ ಜಾಗದಿಂದ ಇಲ್ಲಿಗೆ ಬಂದಿದ್ದೀವಿ. ನಿಜಕ್ಕೂ ಹೇಳ್ತೀನಿ, ಯಪ್ಪ ಅಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಿಜವಾಗ್ಲೂ ಇದೆ ಗೈಸ್. ಸಡನ್ನಾಗಿ ಅದು ಕೊಂಬೆ ಬಿತ್ತು ಮರದಿಂದ, ಮಾತಂತೂ ಬರ್ತಾ ಇಲ್ಲ. ನನಗೆ ತುಂಬಾ ಕಿವಿಲ್ ಬ್ಲೀಡಿಂಗ್ ಬೇರೆ ಆಗ್ತಾ ಇತ್ತು. ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಗೈಸ್. ಅಲ್ಲಿ ವಾಮಾಚಾರ ಅದು ಇದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ನಮ್ಗೆ ಅಲ್ಲಿ ಏನೂ ಕಣ್ಣಿಗೆ ಕಂಡಿಲ್ಲ. ಬಟ್ ಯಾವುದೋ ಒಂದು ಆತ್ಮ ನಿಜಕ್ಕೂ ಇದೆ. ಅಂಡ್ ಆ ಹೆಣ್ಣು ಆತ್ಮಕ್ಕೆ ನಿಜಕ್ಕೂ ಯಾವುದೇ ರೀತಿ ಒಂದು ಶಾಂತಿನೂ ಸಿಕ್ಕಿಲ್ಲ. ವಿಡಿಯೋ ಮುಗಿಸ್ತಾ ಇದೀವಿ ಇಲ್ಲಿಗೇನೆ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಯಾವುದೇ ರೀತಿ ನಮ್ಗೆ ಭೂತ ಕಣ್ಣಿಗೆ ಕಾಣಲಿಲ್ಲ, ಬಟ್ ಒಂದು ಆತ್ಮ ಅನ್ನೋದು ನಿಜವಾಗ್ಲೂ ಇದೆ. ಅದು ಏನೇನು ಮಾಡುತ್ತೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ನೋಡಿದ್ದೀರಾ.